ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಆಫ್ಟರ್ ಸೋ ಲಾಂಗ್ ಟೈಮ್ ವ್ಲಾಗ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಪ್ರ್ಯಾಂಕ್ ವಿಡಿಯೋ. ಏನು ಅಂತ ಪ್ರ್ಯಾಂಕ್ ಅಂದರೆ ನನ್ನ ತಮ್ಮನಿಗೆ ಮಾಡ್ತಾ ಇರೋದು, ನಾನು ಮತ್ತು ನಮ್ಮಮ್ಮ. ಪ್ರ್ಯಾಂಕ್ ಏನು ಅಂತಂದರೆ ನಾವೆಲ್ಲ ಪೇಪರ್ಸ್ ನೋಡ್ತಾ ಇದ್ವಿ. ಅಂದರೆ ಏನು ಪೇಪರ್ಸು, ಲೈಕ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಪರ್ಸ್ನಲ್ ಪೇಪರ್ಸ್ನೆಲ್ಲ ನೋಡ್ತಾ ಇದ್ವಿ ನಾನು ನಮ್ಮಮ್ಮ. ಆವಾಗ ನಂದು ಮತ್ತು ನನ್ನ ತಮ್ಮಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಆ ಬರ್ತ್ ಸರ್ಟಿಫಿಕೇಟಲ್ಲಿ ಅವನು ಫಸ್ಟ್ ಸ್ಕೂಲಿಗೆ ಸೇರಬೇಕಾದ್ರೆ ಅವ್ನ ಇಯರ್ ಜಾಸ್ತಿ ಆಗಬೇಕು ಅಂತ ಬೇರೆ ಮಂತ್ ಹಾಕಿದ್ದಾರೆ. ಸೇಮ್ ಡೇಟ್ ಸೇಮ್ ಇಸ್ವಿ, ಬಟ್ ಮಂತ್ ಬೇರೆ ಇದೆ. ಸೊ ನಾನು ಶಾಕ್ ಆದೆ, ನನ್ನ ಜೊತೆಗೆ ನಮ್ಮ ಅಮ್ಮನೂ ಶಾಕ್ ಆದರು. ಇಷ್ಟು ದಿವಸ ಮತ್ತು ಅವ್ನ ಬರ್ಡೇನ ರಾಂಗಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತ. ಸೊ ಅದಾದಮೇಲೆ ರಿಯಲ್ ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ಆ್ಯಂಡ್ ಅವಾಗ ನಮ್ಮ ಅಮ್ಮ ಫ್ಲ್ಯಾಶ್ ಆಗಿದ್ದು ಅದು ಸ್ಕೂಲ್ಗೋಸ್ಕರ ಫೇಕಾಗಿ ಮಾಡಿಸಿದ್ದು ಅಂತ. ಸೊ ಅದೇ ವಿಷಯ ಇಟ್ಕೊಂಡು ಇವಾಗ ನನ್ನ ತಮ್ಮನ್ನ ಪ್ರ್ಯಾಂಕ್ ಮಾಡ್ತಾ ಇರೋದು. ಈ ಥರ ಇದೆ, ನಿನ್ನ ಬರ್ಡೇನೇ ನಾವು ರಾಂಗಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂತ. ಆ್ಯಂಡ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ರೀ ಇಲ್ಲಿ. ಸೊ ಕ್ಯಾಮ್ರಾ ಇಟ್ಟಿದ್ದೀನಿ, ಅವನಿಗೆ ಕಾಲ್ ಕೂಡ ಮಾಡಿದ್ದೀನಿ, ಬಾ ಬೇಗ ಮನೆಗೆ, ನಿನಗೇನೋ ಒಂದು ವಿಷಯ ಇದೆ ಅಂತ. ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ಆ್ಯಂಡ್ ಇನ್ನೂ ಅವ್ನು ಬಂದಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಪ್ರ್ಯಾಂಕ್ ಆಗೋಕ್ಕಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಅಟ್ ದ ಸೇಮ್ ಟೈಮ್ ಲೈಕ್ ಒಂದು ಗಾಡಿ ಸೌಂಡ್ ಬಂದು ನಾನು ಫುಲ್ ನರ್ವಸ್ ಆಗ್ತಿದ್ದೀನಿ. ಹೆಂಗೋಗುತ್ತೆ ಪ್ರ್ಯಾಂಕ್ ಅಂತ ನೋಡೋಣ. ಸೊ ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀನಿ, ಆ್ಯಂಡ್ ಇನ್ನೊಂದು ಕ್ಯಾಮ್ರಾ ವೆಯ್ಟ್ ಮಿನಿಟ್ ತೋರಿಸ್ತೀನಿ. ಇಲ್ಲಿಟ್ಟು ಬಟ್ಟೆ ಕವರ್ ಮಾಡಿದೆ. ಆವಾಗಲೇ ಟ್ರೈ ಮಾಡಿದೆ ಲೈಕ್ ಅವ್ನು ಎಂಟರ್ ಆಗೋದನ್ನ ಕ್ಯಾಪ್ಚರ್ ಮಾಡೋಕ್ಕೆ. ಬಟ್ ಅದಾದಮೇಲೆ ಲೈಕ್ ನಾವಿಲ್ಲೆಲ್ಲ ಕುತ್ಕೊಂಡಿದ್ದೆಲ್ಲ ಇದು ಮಾಡಿರೋದು. ಸೊ ಅದಕ್ಕೆ ಏನು ಮಾಡೋದು ಅಂತ, ಅವ್ನು ಬಂದರೆ ಇಲ್ಲಿ ಆನ್ ಮಾಡಬೇಕು. ಫೋನ್ ಇವಾಗ ಆಫ್ ಆಯ್ತದು. ನನ್ನ ತಮ್ಮ ಇಲ್ಲ ಮನೇಲಿ. ಸೊ ನನ್ನ ತಮ್ಮ ಮನೇಲಿಲ್ಲ. ಅವ್ನು ಎಷ್ಟು ಗಂಟೆಗೆ ಬರ್ತಾನೆ, ಅವ್ನು ಬರೋ ಅಷ್ಟರಲ್ಲಿ ಫೋನ್ ಹೆಂಗೆ ಆನ್ ಮಾಡೋದು ಇನ್ನೂ ಅವೆಲ್ಲ ಏನೂ ಗೊತ್ತಿಲ್ಲ. ಬಟ್ ಕ್ಯಾಮ್ರಾ ಸೆಟ್ ಮಾಡಿ ವಿಷಯ ತಲುಪಿಸಿ ಯು ಆರ್ ವೇಟಿಂಗ್ ಪ್ರ್ಯಾಂಕ್ ಮಾಡೋಕ್ಕೆ. ನೋಡೋಣ, ಅವ್ನು ಬಂದಮೇಲೆ ಪ್ರ್ಯಾಂಕ್ ಕಂಟಿನ್ಯೂ ಆಗುತ್ತೆ. ಓಕೆ. ಬಾಯಿಲೆ ನಿಮ್ಗೇನೋ ಒಂದು ಸರ್ಪ್ರೈಸು. ಸಾಕು ಮಗ, ಸಾಕು. ಇದು ನಿನ್ನ ಬರ್ತ್ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ನೋಡು. ಯಾರಿದು? ನಿನ್ನೆ 12/6/2008. ಆರನೇ ತಿಂಗಳಿಗೆ ಹೋಗಿ 2ನೇ ತಿಂಗಳು ಮಾಡ್ಕೊಂಡು ಕೂತಿದ್ವಿ. ಇಲ್ಲಿ ನೋಡು, 1 2 3 4 ಐತೆ ನೋಡು. ವಿಶ್ವಭಾರತಿ ಹಾಸ್ಪಿಟಲು. ಇವಾಗ ಅದು ತೋರಿಸ್ತಾ ಇರೋದು. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಹೋಗಿ 2 ಮಾಡ್ಕೊಂಡು ಕೂತಿದ್ದೀರಾ ನೀವು ದಿನ. ಬರೋ ತಿಂಗಳು ಬರ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದು ಎಷ್ಟು 16 ವರ್ಷ ಆದ್ಮೇಲೆ ಕಂಡಿಡ್ದ. ಹೆಂಗೆ ನಾವು ಏನ್ ಮಾಡೋದೀಗ? ಏನ್ ಕತೆ ಯಪ್ಪ. ಇವರು ಸ್ಟಾರ್ಟ್ ಮಾಡಿದಾರೆ ಯಾರು? ನಾವೇ ಸ್ಟಾರ್ಟ್ ಮಾಡಿರೋದು. ಏನ್ ಮಾಡೋದು, ನಾವೇನು ಮಾಡೋದು. ಇದ್ರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ 2 ಇರೋದು. ಎಲ್ಲರಿಗೂ 2 ಕೊಟ್ಟಿರೋದು, 2 ಅನ್ಕೊಂಡೆ ಮಾಡಿರೋದು. ಆದ್ರೆ ಇವಾಗ ನೋಡಿದ್ರೆ ಇದ್ರಲ್ಲಿ ಇದು ಹಾಸ್ಪಿಟ್ಲ್ ನಂದಿಲ್ಲ. ಕೊಡ್ತಾರಲ್ಲ ಅದು, ಅದ್ರಲ್ಲಿ ಇವಾಗ ನೋಡಿದ್ರೆ ಹಿಂಗೆ ಅದು ಹೆಂಗ್ ಕೊಟ್ಟಿದೀವಿ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಎಲ್ಲ ಮಾಡಿದ್ದೀರ. ಎಷ್ಟು ವರ್ಷ ಬೀಳುತ್ತೆ? 14 ಬೀಳ್ತದೆ. 14 ಲೆಕ್ಕ. ಸೇಮ್ ತಿಂಗಳು ಚೇಂಜ್ ಆಗುತ್ತೆ ಅಷ್ಟೇ. ಯಾಕೆ ಮತ್ತೆ ಎಷ್ಟು? ಅಲ್ಲಮ್ಮ, ನೀವ್ ಏನ್ ಮಾಡ್ತಾ ಇದ್ರಿ ಅಷ್ಟು ಗೊತ್ತಿರ್ಲಿಲ್ವಾ ನಿಮ್ಗೆ? 5 ವರ್ಷ ಮುಂದಕ್ಕೆ, 5 ವರ್ಷ ಹಿಂದಕ್ಕೆ ಹಾಕ್ಬಿಟ್ಟಿದೀವಿ. 5 ತಿಂಗಳು 5 ವರ್ಷ 5 ತಿಂಗಳು ಹಿಂದಕ್ಕೆ ಕೊಡ್ಸ್ಬಿಟ್ಟಿದೀವಿ. ಮತ್ತೆ ವರ್ಷ ಬರ್ತಡೇಕ್ಕೆ ಎಲ್ಲಾರ್ಗು ಹೇಳ್ಬೇಕು. ನಿಮ್ ಅಜ್ಜಿಗೆ ಅಲ್ಲಮ್ಮ, ನಿಂಗೆ ಅಷ್ಟು ಗೊತ್ತಿರ್ಲಿಲ್ವಾ? ನಿಜ ನಂಗೆ ಗೊತ್ತೇ ಇಲ್ಲ. ಇವಾಗ ನೀನು ಅದು ನೀನ್ ತರ ಹೇಳಿತ್ತು. ಅಲ್ಲ ಆದ್ರೂ ನಿಮ್ಗೆ ಅಷ್ಟು ವರ್ಷದಿಂದ ಏನ್ ಮಾಡ್ತಿದ್ರಿ ನೀವು? ಈಗ ಒಳ್ಳೆ ಕಥೆ ಆಯ್ತಲ್ಲ. ಫೆಬ್ರವರಿಯಿಂದ ಅದೇ ನಂಗೆ ಅದೇ ದಿನ ತೆಗ್ದು ನೋಡಿ ಆಧಾರ್ ಕಾರ್ಡ್ ಆಗೆಲ್ಲ 2 ಹಾಕ್ಸ್ಬಿಟ್ಟು ಇವಾಗ 6 ನಿಮ್ಮ ಅಪ್ಪ ಮಾಡಿರೋ ಕೆಲಸ ಏನೋ ಅನ್ಸ್ತದ ನನ್ಗೆ. ನನ್ ಬರ್ತಡೇನ ನಾವ್ ಹೇಳವಲ್ಲ, ಅದು ಅನ್ಕೊಂಡು ಹೋಗಿ ಆಗಂದಲ್ಲೆಲ್ಲೋ ಈ ಡೇಟ್ ಹಾಕೊಂಡ್ ಅವಾಗೆಲ್ಲ ಅವನೇ ತಾನೇ ಮಾಡೋದು ಎಲ್ಲ. ಅವಾಗಿಂದ ಕಾಯ್ತಾವಳೆ ನಿಂಗೆ ಇದು ಹೇಳ್ಬೇಕು ಏನಪ್ಪ ಇದು ಅಂತ. ನಾನು ನಿಜ ನೋಡ್ಬಿಟ್ಟು ನಾವೇ ಕರೆಕ್ಟಾಗಿ
ನಾವೇ ಕರೆಕ್ಟ್ ಆಗಲ್ಲ ಯಾಕೆ? ಕರೆಕ್ಟ್ ಆಗಿ ಐತೆ ಇಲ್ಲಿ ನೋಡು ಯಾಕೆ ಕರೆಕ್ಟ್ 2005 ನಿಂದೆ ಮಾಡಿಸ್ತಾರೆ ನಿಂದು 12 6 ಬರ್ತೈತೆ ಅದೇ ನೀವು ಇದೇ ಆಸ್ಪತ್ರೆದಲ್ಲೇ ಬರ್ದು ಕೊಟ್ಟಿರೋದಾ? ಇದೇ ಮೇನು ಲೈಕ್ ಹಾಸ್ಪಿಟಲ್ ಇದೇ ಹಾಸ್ಪಿಟಲ್ ಹುಟ್ಟಿದ್ಯಾ ಅಂತ ಇದೇ ಹಾಸ್ಪಿಟಲ್ ಹುಟ್ಟಿದ್ಯಾ ಇವಾಗ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿದ್ರೆ ಇದು ತೆಗಿತಾರೆ ಆ ಕಡೆ. ಅವರೇ ಬರ್ದಿರೋದು. ಇದು ಗೌರ್ಮೆಂಟ್ ಇಂದ ಬರೋದಿದೆ ಇದು ರಿಜಿಸ್ಟರ್ ಒಂದು ಕೊಡಿದ್ರೆ ಎಷ್ಟು ಕೊಟ್ಟಿದ್ದಾರೆ? ನಾವು ಜೆರಾಕ್ಸ್ ಮಾಡಿ ಮಡಗಿರೋದು. ಏನಿಲ್ಲ ಫೆಬ್ರವರಿ ಮಾಡ್ಕೊಳೋದು ಜೂನಲ್ಲಿ ಯಾರು ಕೂತಿದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದ್ರ ಬದಲು ಇದು ಚೇಂಜ್ ಆಗೋ ಬದಲು ಇದು ಚೇಂಜ್ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಏನೇನಾ ಎಷ್ಟು ವರ್ಷ ಹಿಸ್ಟ್ರಿ ಚೇಂಜ್ ಆಗಬೇಕಿತ್ತ ಸಿಕ್ಸ್ ಚೇಂಜ್ ಆಗೋದು ಇದು ಅದೇ ಇಲ್ಲಿ ಬಂದ್ಬಿಟ್ಟು ಇದು ಇಲ್ಲಿ ಬಂದ್ರೆ ಚೆನ್ನಾಗಿರೋದು ಎಷ್ಟು ಹಾಕೋಬೇಕಾಯ್ತು ಅಂತ. ಅದೇ ಇನ್ನೇನಿದ್ರೆ ನೋಡ್ರಿ ಚೇಂಜ್ ಆಗ್ತದೆ ಪಕ್ಕ ಹೆಂಗ್ ಇನ್ನೊಂದು ಹೆಂಗ್ ಚೇಂಜ್ ಮಾಡಕ್ ಇರೋ ಪೇಪರ್ ಬಿಟ್ಟು ಅಜ್ಜಿಗೆ ಹೇಳೋ ಏನಾಗ್ತದೆ ನೋಡೋಣ. ಅದೇ ಇವಾಗ ನೀವು 6ನೇ ತಾರೀಕು ಮಾಡಿದ್ರೆ ಎಲ್ಲರಿಗೂ ಶಾಕ್ ಆಗ್ತದೆ. ಅದ್ರಲ್ಲಿ ಬರೀ ಫಸ್ಟ್ ಎಲ್ಲರಿಗೂ ಗೊತ್ತಾಗೈತೆ. ಏನ್ ಮಾಡೋದು ಪಕ್ಕ ನೀನಂತೂ ಬೀಸ್ಕೊತೀಯ. ಹೆಂಗ್ ಬೀಸ್ಕೊತೀಯ ಅಂದ್ರೆ ಹಂಗ್ ಬೀಸ್ಕೊತೀಯ. ಅಪ್ಪನ ಹತ್ರ ಬೀಸ್ಕೊತೀಯ, ಅಜ್ಜಿ ಹತ್ರ ಬೀಸ್ಕೊತೀಯ. ನಾನೇ ಬೈಸ್ಕೊಳ್ಳಿ ನಾನೇನು ಅಲ್ಲಿ ಇದ್ರಲ್ಲಿ ಬರ್ದ್ಬಿಟ್ಟು ಬಂದಿದ್ದೆ ಇಷ್ಟು ವರ್ಷ ನಿನ್ಗೆ ಇನ್ನೇನು ಅಲ್ಲ ಯಾವ ಎರಡನೇ ತಿಂಗಳು ಯಾರು ಇದು ಮಾಡಿರೋದು ಸ್ಕೂಲ್ಗೆಲ್ಲ ಎರಡನೇ ನಂಬರೇ ಕೊಟ್ಟಿರೋದು. ಆಬ್ವಿಯಸ್ಲಿ ನೀವು ಹಾಸ್ಪಿಟಲ್ ಅಲ್ಲೇ ಈ ತರ ರಾಂಗ್ ಆಗಿ ಬರ್ಸ್ಕೊಂಡ್ ಬಂದ್ರೆ ಸ್ಕೂಲ್ ಎಲ್ಲ ಹಂಗೆ ಕೊಟ್ಟಿದ್ದೀರಾ. ಸ್ಕೂಲ್ ಅಲ್ಲಿ ಮತ್ತೆ ಹೆಂಗ್ ಬಂತು? ಸ್ಕೂಲ್ಗೆಲ್ಲ 2ನೇ ತಿಂಗಳ ಫೆಬ್ರವರಿಗೆ ಕೊಟ್ಟಿರೋದೆಲ್ಲ. LKG ಇಂದ ಇದು ಹುಟ್ಟಿರೋದು ಇದು ಕಡೆ ಇವ್ ಹುಟ್ಟಿ 3 ವರ್ಷಕ್ಕೆ ಸ್ಕೂಲ್ ಸೇರ್ಸಿರೋದಲ್ವಾ. ಅವಾಗ ನಾವು 2ನೇ ತಿಂಗಳು ಕೊಟ್ಟಿರೋದು. ಆಬ್ವಿಯಸ್ಲಿ ಅಂದ್ರೆ ಆ ವರ್ಷಕ್ಕೆ 3 ವರ್ಷ ಅದಕ್ಕೆ ಅದ್ರ ಮಕ್ಕ ನೋಡಿಲ್ಲ ನಾವು. 3 ವರ್ಷ ಅದ್ರ ಮಕ್ಕ 3 ವರ್ಷ ಅಲ್ಲ 3 ವರ್ಷ ಅಲ್ಲ ಈಗ ಎಷ್ಟು 17 ವರ್ಷ 17 ವರ್ಷವರೆಗೂ ಅದ್ರ ಮಕ್ಕ ನೋಡಿ ಅದನ್ನ ಅಬ್ಸರ್ವ್ ಮಾಡಿಲ್ಲ. ಈಗ ಅದು ನೀನ್ ನೋಡಿದ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಶಾಕ್ ಆಗೋಯ್ತು. ಅದು ಇನ್ನೊಂದ್ ಏನ್ ಗೊತ್ತಾ, ನನ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಪನ ಹೆಸರು ಕೃಷ್ಣ ಅಂತ ಇದೆ. ನಿನ್ನ ಹತ್ರ ನಿಮ್ಮಪ್ಪ ನೋಡು ಇದೊಂದು ಕಲಾವಿದ ನೋಡು. ಬಿಟ್ರೆ ಮುನ್ನೆ ಆಮೇಲೆ ಚಂದನಲ್ಲಿ ನೇತ್ರ ಅಂತ ಐತೆ, ನನ್ನ ಹತ್ರ ನೇತ್ರಾವತಿ ಅಂತ ಐತೆ. ನೇತ್ರ ಅಲ್ಲಿ ಅರ್ಧ ಅಲ್ಲಿ ಫುಲ್ಲು ಅರ್ಧ ಹಾಕ್ಬಿಟ್ಟಿದೆ. ಆಧಾರ್ ಕಾರ್ಡ್ ಅಲ್ಲಿ ಕೃಷ್ಣಯ್ಯ ಅಂತ ಐತೆ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಇವಾಗ ಕೃಷ್ಣಯ್ಯ ಇವಾಗ ಟಾಪಿಕ್ ಅಪ್ಪನ ಹೆಸರದಲ್ಲ, ನಿನ್ ಡೇಟ್ ಆಫ್ ಬರ್ತ್ ಏನ್ ಕತೆ? ಅದೇ ನಿಮ್ಮ ಅಪ್ಪ ಮಾಡಿದ್ರೆ ಪಂಗ ಇದು. ಇದು ಸ್ಕೂಲ್ಗೆ LKG UKG ಸೇರ್ಸಿಲ್ಲಲ್ಲ. ಅಲ್ವೋ ಇವಾಗ ನೀನ್ ಏನೋ ಮಾಡ್ತೀಯಾ ಇಷ್ಟು ವರ್ಷ ಫೆಬ್ರವರಿ ನಿನ್ ಬರ್ಡೇ ಅಂತ ಇದು ಏನಿಲ್ಲ ಅವಾಗ ಫೆಬ್ರವರಿ ಮಾಡ್ಕೊಳೋದು. ಅಷ್ಟೇ 6ನೇ ತಿಂಗಳು ಬಂದ್ಮೇಲೆ ಯಾರಿಗೂ ಗೊತ್ತಿಲ್ಲ ನಂಗೆ ದೇವಸ್ಥಾನದಲ್ಲಿ ಏನಕ್ಕೆ ನೀನ್ ಕಳ್ಳನ? ನೀನ್ ಏನಾದ್ರು ಕಳ್ತನ ಮಾಡ್ತಾ ಇದೀಯ? ಯಾರಿಗೂ ಗೊತ್ತಿಲ್ಲದಂಗ 6ನೇ ತಿಂಗಳು ಅಲ್ಲ ಎಲ್ಲಾರು ಫೆಬ್ರವರಿ 12ಗೆ ಕೇಕ್ ಎತ್ತ ಮನೆ ಹತ್ರ ಬಂದಾಗ ಬರ್ಬೇಡ್ರಿ 6ನೇ ತಿಂಗಳು ನಂದು ಯಾರಂತ ಬರೋದಿಲ್ಲ ಬಿಡು. ಇವಾಗ ಆಯ್ತಮ್ಮ ಸ್ಟೋರಿ ಹಾಕ್ತಾರಮ್ಮ ಫ್ರೆಂಡ್ ಇದಾಗಲ್ಲ ಸ್ಟೋರಿ ಇದೆ ಏನು ಅಷ್ಟೇ. ಅವಾಗ ಇವಾಗ ಆಧಾರ್ ಕಾರ್ಡ್ ಗೆಲ್ರು ಸ್ಕೂಲಾಗ ಗೆಲ್ರು ಇವಾಗೆಲ್ಲ ಇದನ್ನ ಮುಚ್ಚಿಕೊಬೇಕು ಅದನ್ನ ಕಟ್ಟಿಲ್ಲ. ಇದೊಂದು ಮಂಜಕ್ಕನ್ ಕಳಿಸ್ತೀನಿ ರೀ ವಿಡಿಯೋ. ಅವಳ ಇರಪ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಹೆಂಗಾಗ್ತದೆ ಇನ್ನ ಪಕ್ಕದ ಕೆಳಗಡೆ ಮನೆಯವ್ರಿಗೆ ಹೇಳ್ಬಿಡು, ಪಾರ್ಕಿಂಗ್ ಅವ್ರಿಗೆ ಹೇಳ್ಬಿಡು, ಆಮೇಲೆ ಎದುರುಗಡೆ ಮನೆಯವರು, ಆಮೇಲೆ ಯಾರು ಧರ್ಮಸ್ಥಳಕ್ಕೆ ಹೋಗಿ ಅಕ್ಕೆ ಇಟ್ಕೊಂಡ್ಬಿಡು. ಬಿಡಮ್ಮ ತಲೆ ಕಟ್ಕೊಂಡ್ 2ನೇ ತಿಂಗಳು ಮಾಡ್ಕೊಳೋದು 6ನೇ ತಿಂಗಳು ಪೂಜೆ ಮಾಡ್ಸ್ಕೊಂಡ್ ಬಂದ್ರೆ ಆಯ್ತು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೌದು ಯೂಟ್ಯೂಬ್ ಮಾಡ್ಬಿಡೆ. ಈ ತರ ತಾಯಿ ಇರ್ತಾರ ಇದ್ದಾರೆ ಮಕ್ಳು ಇರ್ತಾರೆ. ಯೂಟ್ಯೂಬ್ ಅಲ್ಲಿ ಹಾಕ್ಬಿಡೋದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಲೋ, ನಿನ್ ಮೊಮ್ಮಗನ್ ಬರ್ತಡೇ ಯಾವಾಗ? ಅದೇ ಇಲ್ಲ, ನಿನ್ ಮೊಮ್ಮಗನ್ ಬರ್ತಡೇ 6ನೇ ತಿಂಗಳು. ವಿಶ್ವಭಾರತಿದು ಬರ್ತ್ ಸರ್ಟಿಫಿಕೇಟ್ ಇಲ್ವಾ? ಅದ್ರಲ್ಲಿರೋದು 6ನೇ ತಿಂಗಳು. ನೀವೆಲ್ಲ ಫೆಬ್ರವರಿಲಿ 2ನೇ ತಿಂಗಳು ಅಂತ ಮಾಡ್ಕೊಂಡ್ ಬಂದಿದ್ದೀರಾ. ಇವಾಗ ನೋಡ್ಬಿಟ್ಟೆ ನಿನ್ ಮೊಮ್ಮಗನ್ ನಾನೇ ಹೇಳಿದ್ದು. ಜೂನು. ಅದೇ ಇವಾಗ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಫೆಬ್ರವರಿ ಇರ್ತಾನೆ.
ಜಿ 2ನೇ ತಿಂಗಳು ಜಿ 2ನೇ ತಿಂಗಳು ತಾನೇ ಮಾಡ್ತಾ ಇದ್ದಿದ್ದು. ಅಜ್ಜಿಗೆ ಅದು ಮತ್ತೆ ಇವಾಗ ಎಲ್ಲಾಗೈತಿ ಇವಾಗ ಅದೇ ಇವಾಗ ನಾವು ಮಾಡ್ತಾ ಇರೋ ಡೇಟ್ಗೂ ತಿಂಗಳಿಗೂ ಆಸ್ಪತ್ರೆಯಲ್ಲಿ ಕೊಟ್ಟಿರೋ ತಿಂಗಳಿಗೂ ಎಷ್ಟು ತಿಂಗಳು 4 ತಿಂಗಳು ಡಿಫ್ರೆನ್ಸ್ ಐತೆ. ರಾಮ ಗುರುವಾಯಪ್ಪ ಇವಾಗ ನೋಡ್ಕೊಂತ ಇರೋದು. ಅದಕ್ಕೆ ನಿನ್ ಮಗ ನಿಮ್ಮ ಮೊಮ್ಮಗ ಯಾವ ಎಲ್ಲಿದ್ಯಾ ಒಂದ್ ಸ್ವಲ್ಪ ಸೈಡಿಗೆ ಬಾ. ಅದಕ್ಕೆ ನಿಮ್ ಮೊಮ್ಮಗ ನಾರ್ಮಲ್ ಆಗಿ ಮಾಡ್ಕೊಂತಿದ್ನಲ್ಲ ಬರ್ಡೇ, ಆವಾಗ ಮಾಮೂಲಿ ಬರ್ಡೇ ಮಾಡ್ಕೊಳ್ಳೋಣ, ರಿಯಲ್ ಬರ್ಡೇನ ಯಾರಿಗೂ ಗೊತ್ತಿಲ್ಲ ದೇವಸ್ಥಾನದಾಗ ಪೂಜೆ ಮಾಡ್ಸೋಣ ಅಂತ. ಏನಂತೀಯ? ಇವ್ ನೋಡಿದ್ರೆ ಫುಲ್ ಗಾಬರಿ ಅಂತ ಬೇಜಾರ್ ಮಾಡ್ಕೊಂಡು ಗಾಬರಿ ಆಗ್ಬಿಟ್ಟು ಇದು ಗೋವಾ ಹೋಗ್ಬಿಟ್ಟಿದೀನಿ. ಥೈಲ್ಯಾಂಡ್ ಅಲ್ಲ ಪಾಲಿಂಗ್ ಹೋಗೋನೆ ಅಂತ ಇರೋದು. ಅಯ್ಯ ಇವಾಗ ನಮ್ಮ ಅಜ್ಜಿಗೆ ಹೇಳ್ದೆ ನಿಂಗೆ ಬೇಕಾಗಿತ್ತು ಇದು. 1 2 3 4 5 6 ಹಂಗೆ ಏನ್ ಡಿಲೀಟ್ ಮಾಡ್ತಾ ಇದೀಯಾ? ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಇವರು 7ನೇ ತಿಂಗಳಲ್ಲಿ ಕೊಟ್ಟಿರೋದು. 1 ತಿಂಗಳು ಇಲ್ಲಿ ನೋಡು ಕರೆಕ್ಟಾಗಿ ಕೊಟ್ಟವ್ರೆ. ಅಯ್ಯೋ ದೇವಾ, 7ನೇ ತಿಂಗಳಲ್ಲಿ ಕೊಟ್ಟಿರೋದು. 6ನೇ ತಿಂಗಳು ಹುಟ್ಟಿರೋದು. ಅದು ಮಾಡ್ಸೋಕೆ 1 ತಿಂಗಳಾಗುತ್ತಲ್ಲ. 7ನೇ ತಿಂಗಳಾಗ ನೀನು ಹುಟ್ಟಿರೋದು 8 ತಾನೇ ಅಲ್ಲ ಕೊಟ್ಟಿರೋದವರು? 8 1 ತಿಂಗಳು ಆಗುತ್ತೆ, 7ಕ್ಕೆ ಕೊಟ್ಟವ್ರಲ್ಲ. ಈ 13ನೇ ತಿಂಗಳು ಹುಟ್ಟಿರೋದು ಹೇಳ್ಬಿಡು. 13 ತಿಂಗಳೇ ಇಲ್ವಲ್ಲ ಹೇಳಕ್ಕೆ. ಈ ಅದು ಅಲ್ಲ 13ನೇ ತಾರೀಕು ಕೊಟ್ಬಿಡಿ ಜವನೇ ಸತಿಯನ್ನು. ಇದು ಒಳ್ಳೆ ಕತೆ ಐತಲ್ಲ ಇವತ್ತು. ಮಾತಾಡ್ತಾ ಅಂದ್ಬಿಟ್ಟು ಅದು 7 ಐತಾ, ಇದು 5ನೇ ಎಷ್ಟು 6ನೇದ 6ನೇ ತಿಂಗಳು ತೆಗಿಸ್ಬಿಟ್ಟು ಹಾಕ್ಬಿಡು. ಕಡುವಳೆ ಇವಾಗ ಏನು ಮಾಡೋದು ಮತ್ತೆ ಇದನ್ನ? ಏನು ಮಾಡೋದೀಗ? ಏನಿಲ್ಲ ಬೆಳಕಿನ ಮಾಡ್ಕೊಂಡು ನಾನು ಒಲೆ ಬಿಟ್ಟು ಇಲ್ಲ ಯಾಕೆ ಆಡ್ ಆಫ್ ಮಾಡು, ಬರೋ ತಿಂಗಳು ಮಾಡೋದು. ಆಡ್ ಆಫ್ ಮಾಡು. ಡಿಪ್ಲೊಮಾ ಗೊತ್ತಾವಳಿ ಸಾಕಾಗ್ಬಿಟ್ಟು. ಅಲ್ಲ ಎಷ್ಟು ಬಿಲ್ಡಪ್ ಕೊಡ್ತಾನೆ ಆ ಎಕ್ಸ್ಪ್ರೆಷನ್ ವಿಡಿಯೋದಲ್ಲಿ ಐತೆ ನೋಡು. ಸ್ಟಾರ್ಟಿಂಗ್ ರಿಯಲ್ ಆಗಿದ್ದು ವಿಡಿಯೋಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಂತ ಲೈಫಲ್ಲಿ ಹಂಗಾಗುತ್ತೆ ಅಂತ ಭಾಷಣ ಬಿಟ್ಬಿಟ್ಟ. ನಾನು ವಿಡಿಯೋಗೋಸ್ಕರ ಹಂಗೆಲ್ಲ ಮಾಡಲ್ಲ. ಸರಿ ಹೋಗ್ಲಿ ಬಿಡು, ಅಷ್ಟೊಂದು ತಲೆ ಕಳ್ಸ್ಕೊಂಬೇಡ. ಇದು ಸುಳ್ಳಿದು ಏನ, ಇದು ಸುಳ್ಳಿದ ಕಡೆ ಇದು. ನೋಡಿ ಈ ಥರ ನಾವು ಮಾಡೋಣ ಈ ಥರ. ಅಲ್ಲ ಕೊಡ, ಇಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಂಬು. ಇದು ಸುಳ್ಳು, ಇದು ಫ್ರಾಂಕು ನಂಬುಟಾ? ಇದು ಸುಳ್ಳುದು ಇದು. ನಿಂದು ಕರೆಕ್ಟಾಗಿ 2ನೇ ತಿಂಗಳೇ ನಿಂದು. ನಾನು ಇವಾಗ ಏನೆಲ್ಲ ಹೇಳದ್ನ ಅದೇನ ಡಿಪ್ಲೊಮಾ ಏನೋ ಹೋಗ್ಬಿಡ್ತೀನ ಡಿಪ್ಲೊಮಾ ಇದಕ್ಕೆ ಹೋಗಿದ್ದೆ. ಡಿಪ್ಲೊಮಾ ನಾನು ಇವಾಗೂ ನಂಬ್ತಾ ಇಲ್ಲ ಅವ್ನ ಸಮಾಧಾನಕ್ಕೆ ನೀನು ಹೇಳ್ತಾ ಇದೀಯ ಅಂತ. ಏ ಇಲ್ಲ ಕಣ, ಕರೆಕ್ಟೇ ನಿಂದು. ಮತ್ತೆ ಅದ ಹೆಂಗೆ ಇದು ಸುಳ್ಳಿದು. ಡೂಪ್ಲಿಕೇಟ್ ಹೆಂಗೆ ಹೇಳಿ ಕಂಡಿಡಿ ನೋಡ ಇದನ್ನ. ಹಿಂಗೆ ಅದು ಹೇಳ್ದೆ, ಅವನೇ ಹೇಳ್ದ, ನೀನೇ ಹೇಳ್ದೆ. ಏನ್ ಹೇಳ್ದೆ ಹೇಳು? ಹೆಂಗೆ ಹೇಳೋ ಕರೆಕ್ಟಾಗಿ? ನೀನು ಅವಾಗೆ ಹೇಳ್ದೆ, ನಿನ್ನ ಬಾಯಲ್ಲೇ ಬಂತು. ಕಂಡಿಡಿ ಎಷ್ಟು ನೋಡು. ನಾನು ಅವಾಗ ಏನಂದೆ ಹೇಳ್ದೆ. ಅವ್ನ ತಲೆಗೆ ಅಷ್ಟೆಲ್ಲ ಹುಳ ಬೀಳ್ಬೇಡ. ಆಮೇಲೆ ಅವ್ನು ಅದನ್ನು ನನ್ನ ಸಮಾಧಾನಕ್ಕಂತ ನಿನ್ನ ಸ್ಕೂಲ್ಗೆ ಜಾಸ್ತಿ ವರ್ಷ ಬರ್ಬೇಕಂತ ಮಾಡ್ಸಿಕ್ಕಿರೋದು ಅದು. ಮಾಡ್ಸಿರೋದು 7 ತಿಂಗಳು ಎಷ್ಟು ಬಂದ್ಬಿಡ್ತದ? ತಿಂಗಳು ಜಾಸ್ತಿ ಬರುತ್ತೆ. ನಿನ್ನ ಬೇಬಿ ನರ್ಸರಿಗೆ ರಿಯಲ್ ತೋರಿಸ್ಬಿಡೆ, ಸಮಾಧಾನ ಆಗ್ಬಿಡ್ಲಿ. ಇದು ಬೇಬಿ ನರ್ಸರಿಗೆ ಸೇರ್ಸಕ್ಕೆ ನಾನು ಅವಾಗ ಇನ್ನೇನು ಅಂದಿದ್ದು ನಾನು ಏ ಬಿತ್ರಾ ಹೇಳಿಲ್ಲ ನಾನು. ನಾನು ಅವಾಗ ಇದು ಸ್ಕೂಲಿಗೆ ಜಾಸ್ತಿ ಮಾಡಿರೋದಕ್ಕೆ ನನಗೆ ಅಪ್ಪ ಹೇಳಿತ್ತಲ್ಲ ಒಂದ್ಸತಿ ಏನೋ 2 ನಂಬರ್ ಇದ್ದಿತ್ತು 8 ಎಷ್ಟೋ ಗೀಸ್ತೆ ಅಂತ. ಜನಕ್ಕೆ ಸರಿಯಾಗಿ ಗೀಚ್ಬಿಟ್ಟಿರೋದಾ
ಒಳ್ಳೆ ತಲೆ ಓಡಿಸೋದೆ. ಹಾಂ ಕರೆಕ್ಟ್ ಆಗಿದೆ ನೋಡು. ಇವಾಗ ಬಂದ್ಬಿಡ್ತಪ್ಪ ಖುಷಿ. ಅಯ್ಯೋ ಸೊ ದಿಸ್ ವಾಸ್ ಮೈ ಒಂದ್ ನಿಮಿಷ ಕಟ್ಬಿಡೋದು. ಇಲ್ಲ ದಿಸ್ ವಾಸ್ ಯೂಟ್ಯೂಬ್ ಪ್ರೈಕ್. ಆಗಿಲ್ಲ. ಫುಲ್ಲು ನೊಂದೋಗ್ಬಿಟ್ಟಿದೆ. ಆಗಿಲ್ಲ. ಒಂದ್ ನಿಮಿಷ ಇಲ್ಲಡ, ಒಂದ್ ನಿಮಿಷ ಅಲ್ಲೋಡಲಿ, ಅಲ್ಲೋಡ ಒಂದ್ ನಿಮಿಷ ಮೇಲೆ ಎದ್ ನಿಂತ್ಕೊ ಒಂದ್ ನಿಮಿಷ. ಅಲ್ಲೇನ್ ಕಾಣಿಸ್ತೈತೆ? ತಲೆ ಉಪಯೋಗಿಸ್ತಿದ್ದೀರಾ? ಕನ್ಫ್ಯೂಸ್ ಆಗ್ಬಿಟ್ಟವನು, ಕಟ್ ಮಾಡಿ ಸಾಕು. ನಾನೇನು ಭಯ ಬಿದ್ದಿರಲಿಲ್ಲ. ಭಯ ಬೀಳ್ಬೇಡ, ಹೆಂಗ್ ಅನ್ಸ್ತು ಅಂತ ಹೇಳಿ. ನಾನು ಭಯ ಬಿದ್ದಿಲ್ಲ ಗಾಯ್ಸ್. ಅದಕ್ಕೆ ಹೇಳಿಲ್ವಾ ಹಂಗೆ ಮಾಡೋಲ್ಲ, ಏನು ಮಾಡೋಕ್ಕಾಗಲ್ಲ ಅವಾಗ. ಇನ್ನು ಎಲ್ಲ ಫೆಬ್ರವರಿ ಮಾಡ್ಕೊಂಡೆ ಹೋಗ್ಬಿಟ್ಟು 6ನೇ ತಿಂಗಳು ಮಾಡ್ಕೊಂಡ್ರೆ ಆಗ್ತದೆ. ನಾನು ಇಲ್ಲ ನೋಡ್ರಿ, ಎಲ್ಲ ನನ್ನ ಫೋನ್ ಕೊಟ್ಟಿಲ್ಲ, ನಾನು ಡೇಟ್ ಎಲ್ಲ ಸೇವ್ ಮಾಡ್ಬಿಟ್ಟಿದ್ದೀನಿ. ಅದೇ ತೆಗಿತಾ ಇದ್ದಿದ್ದ ನೀನು? ನೋಡ್ರಿ ಅದೇ ನೋಡ್ರಿ ಫೋನಾಗ ನೋಡ್ರಿ ಸೇವ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಎಮೋಜ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಮತ್ತೆ ತಿರ್ಗ ಮಾವನ್ ಅದೇ ಮಂತ್ ಹೋಗ್ಬಿಟ್ಟು ಡೇಟ್ ಹಾಕಿದ್ದಾನೆ ಮಾವನ್ ಬರ್ಡೇ ಅಂತ. ಹೌದಾ? ನಿಜವಾಗ್ಲ ಈ ಸೆಕೆಂಡ್ಗ ನೋಡಿದ್ರ ಗೈಸ್, ನೋಡಿದ್ರ ಅವ್ನು ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತ. ಅಲ್ಲ ಇನ್ನ 7-5 ನಿಮಿಷನ ಆಗಿಲ್ಲ, ಅಷ್ಟು ಬೇಗ ಚೇಂಜ್ ಮಾಡ್ಬಿಟ್ಟ. ನಾವು ಹಂಗೆ ನಾವು ಒಂಥರ 5G ಫೋನ್ ಇದ್ದಂಗೆ ಫಾಸ್ಟ್. ಅವನು ಒಂದು ಏನೋ ಫೀಲ್ ಆದ, ಏನ್ ಹಿಂಗಾಗೋಯ್ತು ಅಂತ. ಹೇಳ್ಕೊಳಕ್ಕಾಗಿಲ್ಲ ಅಷ್ಟೇ. ಕ್ಯಾಮ್ರಾ ಮುಂದೆ ಏನ್ ಮಾಡ್ಲಿ, ನಮ್ಮಮ್ಮ ನಮ್ಮ ಅಕ್ಕ ಮುಂದೆ ಏನ್ ಮಾಡ್ಲಿ, ಮೇಲೆ ನನ್ ಮುಂದೆ ಹಂಗ ಆಡಿದ್ರೆ ನಾನು ಆಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಇದರಿಂದ ಸ್ವಲ್ಪ ಡೌ ಮಾಡ್ದ. ಓ ಅದಕ್ಕೆ 20 ಇಂಚಿ ಫೋನ್ ಹಾಕಿದ್ದು. ಅವಾಗ ನೀನ್ ಫೋನಲ್ಲಿ ವಿಡಿಯೋ ಮಾಡಿದ್ದೇನೆ ಕೇಳು. ಬಿಡ್ರಿ ತಲೆ ಓಡಿಸಿದ್ ಬಿಡ್ರಿ. ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ಏನಕ್ಕೆ ಹೇಳಿ ವಿಡಿಯೋ ಮಾಡಿದ್ದು ನಾನು? ಅಷ್ಟೇ ಕಟ್ ಮಾಡು. ಫೈನಲಿ ಅದಕ್ಕೆ ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಅಂತ ಫಸ್ಟ್ ಅಮ್ಮಂಗೆ ಕೇಳು. ಅವ್ನು ನಿಂದು ವಿಡಿಯೋ ಒಂದು ಮಾಡ್ತೀನಿ. ಸೊ ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಲಾಸ್ಟ್ ಟೈಮ್ ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡಿದ್ನಲ್ಲ, ಅವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ, ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡಬೇಕಾ ನನ್ನ ತಮ್ಮಗೆ ಪ್ರ್ಯಾಂಕ್ ಮಾಡಬೇಕಾ ಅಂತ. ಈ ವಿಷಯನೂ ಅವನಿಗೆ ಗೊತ್ತಿರಲಿಲ್ಲ. ಅವಾಗ ಒಂದು 2-3 ನಂಬರ್ ಹೆಚ್ಚು ಕಡಿಮೆಗೆ ನಮ್ಮ ಅಮ್ಮಗೆ ಜಾಸ್ತಿ ಬಿದ್ದಿದ್ದರಿಂದ ನಾನು ಅಮ್ಮಗೆ ಪ್ರ್ಯಾಂಕ್ ಮಾಡಿದ್ದು. ಅದು ಇವನು ಹೆಲ್ಪಿಂದ. ಈ ವಿಷಯ ಇವ್ರಿಬ್ಬರಿಗೂ ಗೊತ್ತಿಲ್ಲ, ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಅವಾಗ ಹೇಳಿದರೆ ಇವ್ರಿಗೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಇವನು ಹೆಲ್ಪಿಂದ. ಅವಾಗ ಇವ್ನಿಗೆ ಹೇಳ್ಬಿಟ್ಟಿದ್ದೆ, ನೆಕ್ಸ್ಟ್ ನಾನು ಏನು ಮಾಡೋದು ಗೊತ್ತಾಗ್ಬಿಡೋದು ಅಂತ. ಸೊ ಇವಾಗ ನಮ್ಮ ಅಮ್ಮನ ಹೆಲ್ಪಿಂದ ಫೈನಲಿ ಪ್ರ್ಯಾಂಕ್ ಮಾಡಿದ್ದೀನಿ. ಯಾರೋ ಹೇಳಿದ್ರು, ಕಲಾವಿದರು. ಸೊ ಹಿಂಗೆ ಫುಲ್ ಶಾಕಲ್ಲಿದ್ದಾನೆ. ಆ್ಯಂಡ್ ಏನೋ ನಾನು ಏನಕ್ಕೆ ಅವ್ನಿಗೆ ಜಾಸ್ತಿ ಪ್ರ್ಯಾಂಕ್ ಮಾಡೋಕ್ಕೂ ಇಂಟ್ರೆಸ್ಟ್ ಕೊಡಲ್ಲ ಅಂದರೆ, ಅವನೇನು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಇವಾಗೂ ನೋಡಿ ಅವ್ನು ಆ್ಯಕ್ಚುಲಿ ಫೀಲ್ ಮಾಡ್ಕೊಂಡಿದ್ದಾನೆ ಏನು ಹಿಂಗಾಗೋಯ್ತು ಅಂತ. ಇವಾಗ ಹೇಳಲ್ಲ ಅವನು, ಫುಲ್ ನಾವು ಡೀಪಾಗಿ ಹೇಳಿಲ್ಲ ಅಂದ್ರೆ ಅವನು ನಾಳೆ ನಾಡ್ದಲ್ಲಿ ಯೋಚನೆ ಮಾಡಿ ತುಂಬ ಟೈಮ್ ತಗೊಂತಾನೆ. ಅವ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡು ಅವ್ನಿಗೆ ಹೇಳ್ಕೊಂತಾನೆ. ಹೇಳ್ಬಿಟ್ಟಿರೋನೇನೋ ನೋಡಿ ಅವ್ನ ಮುಖ ನೋಡಿದ್ರ ಗೊತ್ತಾಯ್ತು. ಇದೇ ತರ ಅವ್ನು ಏನು ಎಕ್ಸ್ಪ್ರೆಸ್ ಮಾಡಲ್ಲ. ಫಸ್ಟ್ ಕೇಳ್ತಾ ಇದ್ದೆ ನನ್ನ ಅವನು ನಾನು ಇಲ್ದಿರೋ ಟೈಮಲ್ಲಿ ಫಸ್ಟ್ ನಮ್ಮ ಅಮ್ಮನ ಹತ್ರ ಒಂದು ರೌಂಡ್ ಮಾತಾಡಿ, ಆಮೇಲೆ ನನ್ನ ಹತ್ರ ಒಂದು ರೌಂಡ್ ಮಾತಾಡಿ, ಮನೇಲಿರೋದನ್ನೆಲ್ಲ ಒಂದ್ಸಲಿ ಕೇಳಿ, ಅದು ನಾರ್ಮಲ್ ಆಗೇನೆ ಕಾಮಿಡಿ ಮಾಡ್ಕೊಂಡು ಸೀರಿಯಸ್ ಆಗಿ ಹಿಂಗೆಲ್ಲ ಮಾಡ್ಕೊಂಡು ಲಾಸ್ಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋನು ಹಿಂಗೆ ಏನು ಅನ್ನಿಸ್ತು ಅಂತ. ಅಷ್ಟೊಂದೆಲ್ಲ ನನ್ನ ವೀಡಿಯೋದಲ್ಲಿ ಹಾಕಿದ್ರೆ ಎಷ್ಟು ಪಾರ್ಟ್ ಹೋಗುತ್ತೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಎಂಡ್ ಮಾಡಿ ಬೇಗ ಹೇಳ್ಬಿಟ್ಟೆ. ಆ್ಯಂಡ್ ಯಾ ದಟ್ಸ್ ಇಟ್ ಗೈಸ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ವಿಡಿಯೋ ಮೂಲಕ ನಮಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು. ಯಾರು ಪ್ರ್ಯಾಂಕ್ ಮಾಡಿದಾರೋ ಅದಕ್ಕೆ ಪ್ರ್ಯಾಂಕ್ ಮಾಡು ಅಂತ ಹೇಳವ್ರೆ. ನಾನೇ ಹೇಳಿತ್ತು ಮಾಡೇ ಅಂತ ಹೇಳಿದ್ ನಾನೇ. ಅವೆಲ್ಲ ಆಗ್ತದೆ ಯೂಟ್ಯೂಬ್ ಅಂದ್ರೆ ಮಾಡ್ರಿ ಬೇಡ. ಇದೆಲ್ಲ ಕಂಪ್ಲೀಟ್ ಫೇಕ್. ಏನೋ ಅವ್ನಿಗೆ ಏನು ನೀನೇನೇನು ಹೇಳ್ತಾ ಇದೀಯೋ ಇದೆಲ್ಲ ನಿನ್ ಫೇಕ್. ನಮ್ಮ ಅಮ್ಮ ಹೇಳಿರಲ್ಲ ಬಿಡು. ಅವಳೇ ಹೇಳಿರೋದು. ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿರೋದು ಯಾವಾಗಲೂ ಅಂದರೆ ಪೋಲು ಏನು ಬ್ರದರ್ ವೋಟ್ ಫಾರ್ ಮೈ ಬ್ರದರ್ ಆರ್ ಮೈ ಮಾಮ್ ಅಂತ. ನಾನೆಲ್ಲ ಹೋಗಿದ್ದೆ, ನಾನು ನೋಡಿಲ್ಲ. ನಾನು ಐಡ್ ಮಾಡಿದ್ದೇನೆ. Obviously ಅದಕ್ಕೆ ಇನ್ನೊಂದು ಅಕೌಂಟ್ ಫಾಲೋ ಮಾಡ್ಬಿಟ್ಟು ಅದು ಮಾಡ್ತೀನಿ. ಹೆಂಗೋ ಪಬ್ಲಿಷ್ ಬೇರೆ ಏನೇನು ತಲೆ ಹೊಡಿತಾರೆ ಸಾಮಾನ್ಯ ಅದರಲ್ಲ. ಇದೆಲ್ಲ ಫೇಕ್ ಗೈಸ್. ಅವ್ನು ಇವೆಲ್ಲ ಜಾಸ್ತಿ ಹಿಂಗೆಲ್ಲ ಹೇಳಲ್ಲ. ಒಂದು ವಿಡಿಯೋಗೋಸ್ಕರ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾನೆ. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಚ್ ಲವ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.